ನಮಸ್ಕಾರ ಕೇಳುಗರೆ, ಹೊರಳವಾಡಿ ದನಿ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಹೊಸರಾಯಪ್ಪ ಹಾಗೂ ನಾನು ನಿಮ್ಮ ಹಂಸ. ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಯೋಜನೆಗಳು, ಖರ್ಚು ವೆಚ್ಚಗಳು ಮತ್ತು ತೆರಿಗೆ ಸಂಗ್ರಹದ ಬಗ್ಗೆ ತಿಳಿಯೋಣ. ಖರ್ಚು ವೆಚ್ಚ ಅಂದ್ರಲ್ಲ ಹಂಸ, ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ? ಓ, ಅದು ಬಹಳ ವಿವರವಾಗಿ ತಿಳಿಸಬೇಕಾಗತ್ತೆ ಹೊಸರಾಯಪ್ಪ. ಆದ್ರೆ ಈಗ ನಾನು ನಿಮಗೆ ಚಿಕ್ಕದಾಗಿ ತಕ್ಷಣ ಅರ್ಥ ಹಾಗೆ ಹೇಳ್ತೀನಿ ಕೇಳಿ. ಹಣ ಅಥವಾ ನಿಧಿ ನಮಗೆ ಹಲವಾರು ಮೂಲಗಳಿಂದ ಬರುತ್ತೆ. ನಾವೆಲ್ಲ ತಿಳಿದಿರೋ ಹಾಗೆ ಹಲವಾರು ಸರ್ಕಾರಿ ಯೋಜನೆಗಳ ಮೂಲಕ ಯೋಜನೆಯ ಉದ್ದೇಶಕ್ಕೆ, ಉದಾಹರಣೆಗೆ ವಸತಿ, MGNREGA, ಹೀಗೆ ಹಲವು ಯೋಜನೆಗಳನ್ನು ನೇರವಾಗಿ ಅನುಷ್ಠಾನ ಮಾಡಲು ಬರುತ್ತೆ. ಅಲ್ಲದೆ ನಾವು ಪಂಚಾಯಿತಿಯಿಂದ ಪಡೆಯುವ ಸೇವೆಗಳಿಗೆ ನಾವೇ ಕಟ್ಟುವ ಶುಲ್ಕಗಳ ಮೂಲಕ ಅಂದ್ರೆ ಲೈಸೆನ್ಸ್ ಫೀಸ್, ಖಾತಾ ಬದಲಾವಣೆ ಫೀಸ್, ಹಲವಾರು ದಾಖಲಾತಿಗಳನ್ನು ಪಡೆಯಲು ಕಟ್ಟುವ ಫೀಸ್, ಹೀಗೆ ಇವೆಲ್ಲದರಿಂದ ನಮಗೆ ಹಣ ಸಿಗತ್ತೆ. ಇಷ್ಟೇನೋ ಅಥವಾ ಇನ್ನೂ ಇದೆಯೋ? ಇದೇ ಹೊಸರಾಯಪ್ಪ, ಹಣಕಾಸಿನ ಆಯೋಗದಿಂದ ನಿರ್ಬಂಧಿತ ಮತ್ತು ಅನಿರ್ಬಂಧಿತ ನಿಧಿ ಸಹ ಸಿಗತ್ತೆ. ಈಗ ನಮ್ಮ ಪಂಚಾಯಿತಿಗೆ 15ನೇ ಹಣಕಾಸು ಆಯೋಗದ ನಿಧಿ ಬರುತ್ತಿದೆ. ಜೊತೆಗೆ ಪ್ರಮುಖವಾಗಿ ನಾವೆಲ್ಲ ಕಟ್ಟುವ ಹಲವಾರು ತೆರಿಗೆಗಳು ಸೇರತ್ತೆ ನಿಧಿಯ ಮೂಲಕ್ಕೆ. ಅದೆಲ್ಲ ನಿಧಾನವಾಗಿ ಒಮ್ಮೆ ನಾವು ಮಾತಾಡೋಣ. ಇವತ್ತು GPDP ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆಯಲ್ಲಿ ಹಲವಾರು ಹಣಕಾಸಿನ ಮೂಲಗಳಲ್ಲಿ ಒಂದಾದ 15ನೇ ಹಣಕಾಸಿಗೆ ಸಂಬಂಧಿಸಿದಂತೆ ಖರ್ಚು ವೆಚ್ಚಗಳನ್ನು ನೋಡೋಣ. ಹಾಗೇ ಆಗಲಿ ಹಂಸ. ಮೊದಲಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ತಿಳಿಸಿಕೊಡ್ತೀರಾ? ಖಂಡಿತ ಹೊಸರಾಯಪ್ಪ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಅಂದ್ರೆ ನಮ್ಮ ಪಂಚಾಯಿತಿಯ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಮಾಡೋ ಒಂದು ಯೋಜನೆ. ಇದರಲ್ಲಿ ಗ್ರಾಮದ ಜನಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸೇರಿ ವಾರ್ಷಿಕ ಯೋಜನೆಯನ್ನು ಮಾಡ್ತಾರೆ. ಇದು ಪ್ರತಿ ವರ್ಷ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಜನರ ಯೋಜನೆ ಅಭಿಯಾನದ ಮೂಲಕ ನಡೆಯುತ್ತೆ. ಇದರಿಂದ ನಮ್ಮ ಗ್ರಾಮಕ್ಕೆ ಏನು ಬೇಕು, ಏನ್ ಮಾಡಬೇಕು ಅಂತ ನಾವೇ ನಿರ್ಧಾರ ಮಾಡಬಹುದು. ಈ ವರ್ಷದ ನಮ್ಮ ಪಂಚಾಯಿತಿಯ ಲೆಕ್ಕಾಚಾರದ ಬಗ್ಗೆ ಹೇಳಿ ಹಂಸ. ಎಷ್ಟು ಕೆಲಸಕ್ಕೆ ಅನುಮೋದನೆ ಸಿಕ್ಕಿದೆ, ಎಷ್ಟು ಖರ್ಚಾಗಿದೆ? ನಮ್ಮ ಪಂಚಾಯಿತಿಗೆ ಈ ವರ್ಷ ಒಟ್ಟು 33 ಕೆಲಸಗಳಿಗೆ ಅನುಮೋದನೆ ಸಿಕ್ಕಿದೆ. ಇದಕ್ಕೆ ಅಂದಾಜು 46,22,000 ರೂಪಾಯಿ ಖರ್ಚಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ ಸ್ವಲ್ಪ ಖರ್ಚು ಆಗಿದೆ, 3,06,000 ರೂಪಾಯಿ ಅಂತ ಹೇಳಬಹುದು. ಒಳ್ಳೆಯದು ಹಂಸ. ಯಾವ ಕೆಲಸಕ್ಕೆ ಖರ್ಚು ಆಗಿದೆ ಅಂತ ಸ್ವಲ್ಪ ವಿವರವಾಗಿ ಹೇಳಿ, ಒಂದೊಂದಾಗಿ ತಿಳಿಸಿ. ಖಂಡಿತ. ನೋಡಿ ಹೊಸರಾಯಪ್ಪ, ಸದ್ಯಕ್ಕೆ ನಮ್ಮ ಪಂಚಾಯಿತಿಯಲ್ಲಿ ಒಂದೇ ಒಂದು ಕೆಲಸಕ್ಕೆ ಮಾತ್ರ ಖರ್ಚು ಆಗಿದೆ. ನಿಮಗೆ ಗೊತ್ತಿರಬಹುದು, ಹೊರಳವಾಡಿ ಗ್ರಾಮದ ಮುಖ್ಯ ರಸ್ತೆಯಿಂದ ಹೊರಳವಾಡಿ ಗ್ರಾಮದವರೆಗೆ ಹೊಸ ಬೀದಿ ದೀಪಗಳು ಬೇಕಿತ್ತು, ಸೆಕೆಂಡರಿ ಲೈನ್ ಕೂಡ ಅಳವಡಿಸಬೇಕಿತ್ತು. ಅದಕ್ಕೆ ಅಂದಾಜು 3,20,000 ರೂಪಾಯಿ ಅಂದುಕೊಂಡಿದ್ವಿ. ಆದ್ರೆ 3,06,000 ರೂಪಾಯಿ ಖರ್ಚಾಗಿದೆ. ಅಂದ್ರೆ ಅಂದಾಜಿಗಿಂತ ಸ್ವಲ್ಪ ಕಡಿಮೆ ಖರ್ಚಾಗಿದೆ. ಹಾಗಾದ್ರೆ ಇನ್ನು ಯಾವ ಕೆಲಸಗಳಿಗೆ ಖರ್ಚು ಆಗಿಲ್ಲ ಅಂತಾನು ತಿಳಿಸಿ ಹಂಸ. 32 ಕೆಲಸಗಳು ಖರ್ಚು ಆಗದೆ ಬಾಕಿ ಇದಾವೆ ಅಂತ ಹೇಳಿದ್ರಿ. ಅವು ಯಾವ್ಯಾವು? ಖರ್ಚು ಆಗದೆ ಇರೋ ಕೆಲಸಗಳಲ್ಲಿ ಅಂದಾಜು ಜಾಸ್ತಿ ಖರ್ಚು ಇರೋ ಕೆಲಸಗಳು ಮೊದಲು ಹೇಳಿ. ಖಂಡಿತ ಹೊಸರಾಯಪ್ಪ. ಖರ್ಚು ಆಗದೆ ಬಾಕಿ ಇರೋ 32 ಕೆಲಸಗಳಲ್ಲಿ ಅಂದಾಜು ಜಾಸ್ತಿ ಖರ್ಚು ಇರೋ ಕೆಲಸಗಳ ಬಗ್ಗೆ ಮೊದಲು ತಿಳಿಸ್ತೀನಿ. ಮೊದಲನೆಯದು ನೀರುಗಂಟಿ ನೌಕರರ ವೇತನ. ಇದಕ್ಕೆ ಸುಮಾರು 3,80,000 ರೂಪಾಯಿ ಅಂದಾಜು ಮಾಡಲಾಗಿದೆ. ಎರಡನೆಯದು ಎಲ್ಲಾ ಗ್ರಾಮಗಳಿಗೆ ಹೈಮಾಸ್ಕ್ಗಳನ್ನು ಖರೀದಿ ಮಾಡುವುದು. ಇದಕ್ಕೆ ಸುಮಾರು 2,86,000 ರೂಪಾಯಿ ಅಂದಾಜು ಮಾಡಲಾಗಿದೆ. ಮೂರನೆಯದು ಕುಳಂಕನ ಹುಂಡಿ, ಮುಳ್ಳೂರು ಮತ್ತು ಗೀಕಳ್ಳಿ ಹುಂಡಿ ಗ್ರಾಮಗಳ ಸ್ವಚ್ಛತೆ ಕಾಪಾಡುವುದು. ಇದಕ್ಕೆ ಸುಮಾರು 2,45,000 ರೂಪಾಯಿ ಅಂದಾಜು ಮಾಡಲಾಗಿದೆ. ಸರಿ ಹಂಸ, ಮುಂದುವರಿಸಿ. ಇನ್ನು ಯಾವ ಕೆಲಸಗಳು ಇದಾವೆ? ನಾಲ್ಕನೆಯದು ಅಂಗವಿಕಲರ ಕಲ್ಯಾಣಕ್ಕಾಗಿ ಸಾಮಗ್ರಿಗಳ ಖರೀದಿ. ಇದಕ್ಕೆ ಸುಮಾರು 2,16,000 ರೂಪಾಯಿ ತೆಗೆದಿಟ್ಟಿದ್ದೀವಿ. ಐದನೆಯದು ಎಲ್ಲಾ ಗ್ರಾಮಗಳ ಕುಡಿಯೋ ನೀರಿನ ಮೋಟಾರ್ ದುರಸ್ತಿ ಮತ್ತು ಖರೀದಿ. ಇದಕ್ಕೆ ಸುಮಾರು 2,10,000 ರೂಪಾಯಿ ಅಂದಾಜು ಮಾಡಲಾಗಿದೆ. ಆರನೆಯದು ಬೋರ್ವೆಲ್ಗಳಿಗೆ ಕಲುಷಿತ ನೀರು ಸೇರದಂತೆ ಪ್ಲಾಟ್ಫಾರಂ ನಿರ್ಮಾಣ ಮಾಡುವುದು. ಇದಕ್ಕೆ ಸುಮಾರು 1,83,000 ರೂಪಾಯಿ ಅಂದಾಜು ಮಾಡಲಾಗಿದೆ. ಇವೆಲ್ಲ ಕೆಲಸಗಳು ಇನ್ನೂ ಆಗಬೇಕಿದೆ, ಖರ್ಚು ಆಗಿಲ್ಲ. ಓಹ್, ಅರ್ಥ ಆಯ್ತು. ಇನ್ನೂ ಬೇರೆ ಯಾವ ಕೆಲಸಗಳು ಇದಾವೆ ಹಂಸ?
ಸ್ವಲ್ಪ ಕಡಿಮೆ ಅಂದಾಜು ಇರೋ ಕೆಲಸಗಳ ಬಗ್ಗೆ ಹೇಳಿ. ಖಂಡಿತ ಹೊಸರಾಯಪ್ಪ. 7ನೇಯದು ಹೊರಳವಾಡಿ ಮತ್ತು ಮುಳ್ಳೂರು ಗ್ರಾಮಗಳಿಗೆ ಬೀದಿ ದೀಪ ಮತ್ತು ಕುಡಿಯುವ ನೀರಿನ ಸ್ಥಾವರಗಳ ನಿರ್ವಹಣೆ ಮಾಡುವುದು. ಇದಕ್ಕೆ ಸುಮಾರು 1,80,000 ರೂಪಾಯಿ ತೆಗೆದಿಟ್ಟಿದ್ದೀವಿ. 8ನೇಯದು ನಮ್ಮ ಶಾಲೆ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು ಕೊಡೋದು. ಎಲ್ಲಾ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನ ಕೊಡೋಕೆ ಸುಮಾರು 1,60,000 ರೂಪಾಯಿ ಮೀಸಲಿಟ್ಟಿದ್ದೀವಿ. 9ನೇಯದು ಕುಳ್ಳಂಕನ ಹುಂಡಿ ಗ್ರಾಮದಲ್ಲಿ ಶಿವಣ್ಣ ನಾಯಕರ ಮನೆಯಿಂದ ಮಹದೇಶ್ವರ ದೇವಸ್ಥಾನದವರೆಗೆ ಬೀದಿ ದೀಪ ಕಂಬ ಮತ್ತು ಲೈನ್ ಹಾಕೋ ಕೆಲಸ ಇದೆ. ಅದಕ್ಕೂ ಸುಮಾರು 1,60,000 ರೂಪಾಯಿ ಅಂದಾಜು ಮಾಡಲಾಗಿದೆ. 10ನೇಯದು ಪೌರ ಕಾರ್ಮಿಕರ ವೇತನಕ್ಕೆ ಸುಮಾರು 1,52,000 ರೂಪಾಯಿ ತೆಗೆದಿಟ್ಟಿದ್ದೀವಿ. ಇನ್ನೂ ಕೆಲವು ಕೆಲಸಗಳು ಬಾಕಿ ಇದಾವಲ್ವಾ ಹಂಸ? ಹೌದು ಹೊಸರಾಯಪ್ಪ. 11ನೇಯದು ಘನತ್ಯಾಜ್ಯ ಘಟಕದ ನಿರ್ವಹಣೆಗೆ ಸುಮಾರು 1,50,000 ರೂಪಾಯಿ. 12ನೇಯದು ಎಲ್ಲಾ ಗ್ರಾಮಗಳ ಕುಡಿಯೋ ನೀರಿನ ಬಾಕಿ ವಿದ್ಯುತ್ ಬಿಲ್ ಪಾವತಿಗೆ ಸುಮಾರು 1,50,000 ರೂಪಾಯಿ. 13ನೇಯದು ಆಲಂಬೂರು ಮತ್ತು ಆಲಂಬೂರು ಮುಂಟಿ ಗ್ರಾಮಗಳ ಬೀದಿ ದೀಪ ನಿರ್ವಹಣೆಗೆ ಸುಮಾರು 1,45,000 ರೂಪಾಯಿ. 14ನೇಯದು ಹೊರಳವಾಡಿ, ಮುಳ್ಳೂರು ಗ್ರಾಮಗಳ ಕುಡಿಯುವ ನೀರು ಮತ್ತು ಬೀದಿ ದೀಪಗಳ ನಿರ್ವಹಣೆಗೆ ಸುಮಾರು 1,45,000 ರೂಪಾಯಿ. 15ನೇಯದು ಗೀಕಳ್ಳಿ ಗ್ರಾಮದ ಶಿವಣ್ಣರವರ ಮನೆಯಿಂದ ಶ್ರೀ ಕನಕದಾಸರವರ ಬೋರ್ಡ್ವರೆಗೆ ಚರಂಡಿ ಮತ್ತು ಡಕ್ಟ್ ನಿರ್ಮಾಣಕ್ಕೆ ಸುಮಾರು 1,40,000 ರೂಪಾಯಿ. 16ನೇಯದು ಆಲಂಬೂರು ಮುಂಟಿ ಗ್ರಾಮದ ಪಂಪ್ ಹೌಸ್ನಿಂದ ಓವರ್ ಹೆಡ್ ಟ್ಯಾಂಕ್ವರೆಗೆ ಪೈಪ್ಲೈನ್ ಕಾಮಗಾರಿಗೆ ಸುಮಾರು 1,40,000 ರೂಪಾಯಿ. 17ನೇಯದು ಆಲಂಬೂರು ಗ್ರಾಮದ ಮಾದಶೆಟ್ಟಿ ಮನೆಯಿಂದ ಕೃಷ್ಣಶೆಟ್ಟಿ ಮನೆವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಸುಮಾರು 1,40,000 ರೂಪಾಯಿ. 18ನೇಯದು ಎಲ್ಲಾ ಗ್ರಾಮಗಳಿಗೆ ಬ್ಲೀಚಿಂಗ್ ಪೌಡರ್ ಮತ್ತು ಸ್ವಚ್ಛತಾ ಸಾಮಗ್ರಿಗಳನ್ನ ಖರೀದಿ ಮಾಡೋಕೆ ಸುಮಾರು 1,20,000 ರೂಪಾಯಿ ತೆಗೆದಿಟ್ಟಿದ್ದೀವಿ. ಓಹ್, ತುಂಬಾ ಕೆಲಸಗಳು ಇದಾವೆ ಅಲ್ವಾ? ಇನ್ನುಳಿದ ಕೆಲಸಗಳ ಬಗ್ಗೆನೂ ತಿಳಿಸಿ ಹಂಸ. ಖಂಡಿತ. 19ನೇಯದು ಗೀಕಳ್ಳಿ, ಹೊಸೂರು ಮತ್ತು ಬಸವೇಶ್ವರ ನಗರ ಗ್ರಾಮಗಳ ಬೀದಿ ದೀಪ ಮತ್ತು ಕುಡಿಯುವ ನೀರಿನ ಸ್ಥಾವರಗಳ ನಿರ್ವಹಣೆಗೆ ಸುಮಾರು 93,000 ರೂಪಾಯಿ. 20ನೇಯದು ಗೀಕಳ್ಳಿ ಹುಂಡಿ ಮತ್ತು ಕುಳಂಕನ ಹುಂಡಿ ಗ್ರಾಮಗಳ ಬೀದಿ ದೀಪ ಮತ್ತು ಕುಡಿಯುವ ನೀರಿನ ಸ್ಥಾವರಗಳ ನಿರ್ವಹಣೆಗೆ ಸುಮಾರು 93,000 ರೂಪಾಯಿ. 21ನೇಯದು ಮುಳ್ಳೂರು ಗ್ರಾಮದಿಂದ ಪರಿಶಿಷ್ಟ ಜಾತಿ ಬೀದಿಯವರ ಸ್ಮಶಾನಕ್ಕೆ ಹೋಗುವ ರಸ್ತೆಯಲ್ಲಿರುವ ಕೈ ಕೊಳವೆ ಬಾವಿಗೆ ಪ್ಲಾಟ್ ಫಾರಂ ನಿರ್ಮಾಣಕ್ಕೆ ಸುಮಾರು 90,000 ರೂಪಾಯಿ. 22ನೇಯದು ಮುಳ್ಳೂರು ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕ್ ದುರಸ್ತಿ ಮತ್ತು ಬಣ್ಣ ಹೊಡೆಸುವ ಕಾಮಗಾರಿಗೆ ಸುಮಾರು 90,000 ರೂಪಾಯಿ. 23ನೇಯದು ಮುಳ್ಳೂರು ನಾರಾಯಣಿ ಮನೆಯಿಂದ ರಾಮಚಂದ್ರ ಮನೆವರೆಗೆ ರಸ್ತೆ ನಿರ್ಮಾಣಕ್ಕೆ ಸುಮಾರು 90,000 ರೂಪಾಯಿ. 24ನೇಯದು ಗೀಕಳ್ಳಿ ಗ್ರಾಮದ ಮಾದಣ್ಣ ಮನೆಯಿಂದ ಸ್ಮಶಾನದವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಸುಮಾರು 90,000 ರೂಪಾಯಿ. 25ನೇಯದು ಗೀಕಳ್ಳಿ ಹುಂಡಿ ಗ್ರಾಮದ ಮಹದೇವ ನಾಯಕರವರ ಮನೆಯಿಂದ ರವಿ ಮನೆವರೆಗೆ ಚರಂಡಿಗೆ ಸ್ಲ್ಯಾಬ್ ಅಳವಡಿಕೆ ಕಾಮಗಾರಿಗೆ ಸುಮಾರು 80,000 ರೂಪಾಯಿ. 26ನೇಯದು ಡಿಜಿಟಲ್ ಗ್ರಂಥಾಲಯಕ್ಕೆ ಸುಮಾರು 80,000 ರೂಪಾಯಿ. ಸರಿ ಹಂಸ, ಇನ್ನುಳಿದ ಕಡಿಮೆ ಅಂದಾಜು ಮೊತ್ತದ ಕೆಲಸಗಳ ಬಗ್ಗೆ ಹೇಳಿ. ಖಂಡಿತ. 27ನೇಯದು ಹೊಸೂರು ಗ್ರಾಮದ ಪಂಪ್ಹೌಸ್ ಬಳಿ ಚರಂಡಿಗೆ ಡಕ್ಟ್ ನಿರ್ಮಾಣಕ್ಕೆ ಸುಮಾರು 70,000 ರೂಪಾಯಿ. 28ನೇಯದು ಆಲಂಬೂರು ಗ್ರಾಮದ ಬಸವಶೆಟ್ಟಿ ಮನೆ ಹತ್ತಿರ ಡಕ್ಟ್ ನಿರ್ಮಾಣಕ್ಕೆ ಸುಮಾರು 70,000 ರೂಪಾಯಿ. 29ನೇಯದು ಪಂಚಾಯಿತಿಯ ಆಡಳಿತಾತ್ಮಕ ನಿರ್ವಹಣೆಗೆ ಸುಮಾರು 50,000 ರೂಪಾಯಿ. 30ನೇಯದು ಮುಳ್ಳೂರು ಗ್ರಾಮದ ಬಸವೇಶ್ವರ ನಗರದ ಮುಖ್ಯ ರಸ್ತೆಯ ಬಳಿ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣಕ್ಕೆ ಸುಮಾರು 50,000 ರೂಪಾಯಿ. 31ನೇಯದು ಮುಳ್ಳೂರು ಗ್ರಾಮದ ಬಸವೇಶ್ವರ ನಗರದ ಅಂಗನವಾಡಿ ಕೇಂದ್ರಕ್ಕೆ ಕುಡಿಯುವ ನೀರಿನ ಪೈಪ್ಲೈನ್ ಮತ್ತು ಟ್ಯಾಂಕ್ ನಿರ್ಮಾಣಕ್ಕೆ ಸುಮಾರು 30,000 ರೂಪಾಯಿ. 32ನೇಯದು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಸುಮಾರು 20,000 ರೂಪಾಯಿ. ಇವಿಷ್ಟು ಖರ್ಚು ಆಗದೆ ಇರೋ ಕೆಲಸಗಳು. ಸರಿ ಹಂಸ, ಅಭಿವೃದ್ಧಿ ಯೋಜನೆಗಳ ಬಗ್ಗೆ ತಿಳಿಸಿದ್ರಿ. ಈಗ ತೆರಿಗೆ ಸಂಗ್ರಹದ ಬಗ್ಗೆ ಏನ್ ಮಾಹಿತಿ ಇದೆ ಅಂತ ಹೇಳಿ. ನಮ್ಮ ಗ್ರಾಮ ಪಂಚಾಯಿತಿ ಎಷ್ಟು ತೆರಿಗೆ ಸಂಗ್ರಹ ಮಾಡಿದೆ? ಹೊಸರಾಯಪ್ಪ, ನಮ್ಮ ಪಂಚಾಯಿತಿಗೆ ಬರಬೇಕಿರುವ ಒಟ್ಟು ತೆರಿಗೆ 21,46,000 ರೂಪಾಯಿ. ಇದರಲ್ಲಿ 11,91,259 ರೂಪಾಯಿ ಸಂಗ್ರಹವಾಗಿದೆ. ಅಂದ್ರೆ ನಾವು ಅಂದುಕೊಂಡ ಹಾಗೆ 55% ತೆರಿಗೆ ಸಂಗ್ರಹ ಆಗಿದೆ. ಇನ್ನೂ ಸ್ವಲ್ಪ ಬಾಕಿ ಇದೆ. ಸುಮಾರು 9,54,000 ರೂಪಾಯಿ ಬಾಕಿ ಇದೆ. ಇನ್ನೂ ವರ್ಷ ಮುಗಿದಿಲ್ಲ, ತೆರಿಗೆ ಸಂಗ್ರಹ ಜಾಸ್ತಿ ಆಗಬಹುದು.
ಗ್ರಾಮಗಳ ಪ್ರಕಾರ ತೆರಿಗೆ ಸಂಗ್ರಹ ಹೇಗಿದೆ ಅಂತ ಹೇಳಿ ಹಂಸ. ಯಾವ ಗ್ರಾಮ ಚೆನ್ನಾಗಿ ತೆರಿಗೆ ಕಟ್ಟಿದ್ದಾರೆ, ಯಾವ ಗ್ರಾಮ ಹಿಂದೆ ಇದ್ದಾರೆ ಅಂತ ತಿಳಿಯೋಣ. ಹೆಚ್ಚು ತೆರಿಗೆ ಸಂಗ್ರಹ ಮಾಡಿರೋ ಗ್ರಾಮಗಳ ಹೆಸರು ಮೊದಲು ಹೇಳಿ. ಖಂಡಿತ ಹೊಸರಾಯಪ್ಪ. ಗ್ರಾಮಗಳ ಪ್ರಕಾರ ನೋಡೋದಾದ್ರೆ ಗೀಕಹಳ್ಳಿ ಗ್ರಾಮದ ಜನರು ತುಂಬಾ ಚೆನ್ನಾಗಿ ತೆರಿಗೆ ಕಟ್ಟಿದ್ದಾರೆ. ಅಲ್ಲಿ 71% ತೆರಿಗೆ ಸಂಗ್ರಹವಾಗಿದೆ. ಇಡೀ ಪಂಚಾಯಿತಿಗೆ ಗೀಕಹಳ್ಳಿ ಗ್ರಾಮವೇ ಟಾಪ್. ಅವರಿಗೆ ನಮ್ಮ ಅಭಿನಂದನೆಗಳು. ಆಮೇಲೆ ಗೀಕಹಳ್ಳಿ ಹುಂಡಿ ಗ್ರಾಮದಲ್ಲಿ 35%, ಕುಳಂಕನ ಹುಂಡಿ ಗ್ರಾಮದಲ್ಲಿ 31% ತೆರಿಗೆ ಸಂಗ್ರಹವಾಗಿದೆ. ಇವು ಆವರೇಜ್ ಅಂತ ಹೇಳಬಹುದು. ಆದ್ರೆ ಆಲಂಬೂರು ಗ್ರಾಮ ಸ್ವಲ್ಪ ಹಿಂದೆ ಇದೆ, 21% ಮಾತ್ರ ಸಂಗ್ರಹವಾಗಿದೆ. ಇನ್ನು ಹೊರಳವಾಡಿ ಮತ್ತು ಮುಳ್ಳೂರು ಗ್ರಾಮಗಳು ತೆರಿಗೆ ಸಂಗ್ರಹದಲ್ಲಿ ತುಂಬಾ ಹಿಂದೆ ಇವೆ. ಹೊರಳವಾಡಿ ಗ್ರಾಮದಲ್ಲಿ ಕೇವಲ 8% ಮಾತ್ರ ಸಂಗ್ರಹವಾಗಿದೆ. ಮುಳ್ಳೂರು ಗ್ರಾಮದಲ್ಲಿಂತೂ ತೆರಿಗೆ ಸಂಗ್ರಹ 0% ಇದೆ. ಹಂಸ, ನೀವು ಹೇಳಿದ ಹಾಗೆ ಕೆಲವು ಗ್ರಾಮಗಳು ತೆರಿಗೆ ಕಟ್ಟುವಲ್ಲಿ ಹಿಂದೆ ಬಿದ್ದಿವೆ. ತೆರಿಗೆ ಕಟ್ಟೋದು ಎಷ್ಟು ಮುಖ್ಯ ಅಂತ ಜನರಿಗೆ ಇನ್ನೊಮ್ಮೆ ನೆನಪಿಸಿಕೊಡಿ. ಯಾವ ಗ್ರಾಮಗಳು ಕಡಿಮೆ ತೆರಿಗೆ ಕಟ್ಟಿದ್ದಾರೋ ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಕೇಳುಗರೆ, ನಮ್ಮ ಗ್ರಾಮದ ಅಭಿವೃದ್ಧಿ ನಮ್ಮ ಕೈಯಲ್ಲೇ ಇದೆ. ಯಾವ ಗ್ರಾಮಗಳು ಕಡಿಮೆ ತೆರಿಗೆ ಸಂಗ್ರಹ ಮಾಡಿವೆ ಆ ಗ್ರಾಮದ ಜನರಿಗೆ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಸಕಾಲಕ್ಕೆ ತೆರಿಗೆ ಕಟ್ಟಿ. ನೀವು ಸಕಾಲಕ್ಕೆ ತೆರಿಗೆ ಕಟ್ಟಿದರೆ ನಮ್ಮ ಪಂಚಾಯಿತಿಗೆ ಹಣ ಬರುತ್ತೆ. ಆ ಹಣದಿಂದಲೇ ಗ್ರಾಮದಲ್ಲಿ ರಸ್ತೆಗಳು, ಕುಡಿಯುವ ನೀರು, ಬೀದಿ ದೀಪಗಳು, ಶಾಲೆಗಳು, ಆಸ್ಪತ್ರೆಗಳು ಹೀಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡೋಕೆ ಸಾಧ್ಯವಾಗುವುದು. ಗೀಕಹಳ್ಳಿ ಗ್ರಾಮದ ಜನರನ್ನು ನೋಡಿ ಕಲಿಯೋಣ. ಅವರು 71% ತೆರಿಗೆ ಕಟ್ಟಿ ತೋರಿಸಿದ್ದಾರೆ. ನೀವು ಕೂಡ ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಕೈಜೋಡಿಸಿ. ಇದು ನಿಮ್ಮ ಹಕ್ಕು ಮತ್ತು ಕರ್ತವ್ಯ ಕೂಡ. ಸರಿಯಾಗಿ ಹೇಳಿದ್ರಿ ಹಂಸ. ಕೇಳುಗರೆ, ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಸ್ನೇಹಿತರ ಜೊತೆ ಈ ಕಾರ್ಯಕ್ರಮವನ್ನ ಹಂಚಿಕೊಳ್ಳಿ. ಧನ್ಯವಾದಗಳು ಕೇಳುಗರೆ. ಇದು ಹೊರಳವಾಡಿ ದನಿ, ನಮ್ಮ ದನಿ, ನಮ್ಮ ಪಂಚಾಯಿತಿ.